ಆಕ್ಟ್ರೆಸ್ ಗೊತ್ತಿಲ್ಲ, ಗೊತ್ತಿಲ್ಲ ನಾನು ಇಲ್ಲಿವರೆಗೂ ಕೇಳಿಲ್ಲ, ಅವ್ನು ಹೇಳೂ ಇಲ್ಲ. ಅಲ್ಲ ಈಗ ಅನ್ಸ್ತಿಲ್ವಾ ನಾನು ಕೇಳಿದ್ಮೇಲೆ? ಈಗ ತುಂಬಾ ಜನ ಹೀರೋಯಿನ್ಸ್ ಇದಾರೆ ಬಿಡಿ, ಅವ್ನು ಯಾಕೆ ಬೇಕು ಅವ್ನ ಸಿನಿಮಾಗಳ ಹೀರೋ. ನಾನು ಅವ್ನ ಸಿನಿಮಾಗಳ ಹೀರೋಯಿನ್ ಬಗ್ಗೆ ಮಾತಾಡ್ತಾ ಇರೋದು, ಯಾಕೆ ಕಾಂಟ್ರವರ್ಸಿ. ಎಷ್ಟು ವರ್ಷದ ಫ್ರೆಂಡ್ಶಿಪ್ ಸರ್ ನಿಮ್ಮಿಬ್ಬರದು? ಡಿವೋರ್ಸ್ ಹಾಗೆ ನಿಮ್ದು? ನಿಮ್ಮಿಬ್ಬರನ್ನ ಈಗಲೂ ತೆರೆ ಮೇಲೆ ನೋಡಬೇಕು ಅಂತ ಸಾಕಷ್ಟು ಜನ ಫ್ಯಾನ್ಸ್ ಕಾಯ್ತಿದ್ದಾರೆ ಅಂಡ್ ಯು ಹ್ಯಾವ್ ಬಿನ್ ಫೇಸ್ಡ್ ಸೋ ಮೆನಿ ಕ್ವೆಶನ್ಸ್ ಈ ತರ. ಸೊ ನೀವು ಎಷ್ಟು ಪರ್ಸೆಂಟ್ ಡಿವೋರ್ಸ್ನ ಅರ್ಥ ಮಾಡ್ಕೊಂಡಿದ್ದೀರಾ? ತುಂಬಾ ಟೈಮ್ ಕಳೆದಿರೋದ್ರಿಂದ, ಕ್ಲೋಸ್ ಆಗಿರೋದ್ರಿಂದ ಒಂದೇ ಕ್ವೆಶನ್, ಅವ್ರಿಗೆ ತುಂಬಾ ಕೋಪ ಬಂದಾಗ ಡಿವೋರ್ಸ್ ಬೈಯೋ ಬೈಕ್ಗಳ ಏನು, ಜಾಸ್ತಿ ಯೂಸ್ ಮಾಡೋ ವರ್ಡ್ ಏನು? ಅದಿಲ್ಲ ಹೇಳಕ್ಕಾಗಲ್ಲ, ಬೇಡ. ಸರ್ ಫ್ರೆಂಡ್ಶಿಪ್ ಅಂತ ಬಂದ ತಕ್ಷಣ ಸಿನಿಮಾ ವಿಚಾರ ತಗೊಂಡ್ರೆ ಸ್ನೇಹನ ಪ್ರೀತಿನ ಅಂದ್ರೆ ನೀವೇ ಬರ್ತೀರಿ, ಇವರು ದರ್ಶನ್ ಸರ್ ಮತ್ತೆ ನೀವು ಬರ್ತೀರಿ. ಫ್ರೆಂಡ್ಶಿಪ್ ಅಲ್ಲಿ ಬಹಳ ಬೇಸರ ಆಗಿತ್ತು ಅಥವಾ ಅದರಿಂದ ಹರ್ಟ್ ಆಗಿ ನೀವು ದೂರ ಆಗಿದ್ದೀಯಾ ಸರ್ ಯಾವ್ದಾದ್ರು? ಹಂಗೆ ನಮ್ಮ ಮಧ್ಯ ಯಾವತ್ತೂ ಯಾವ ಬೇಸರನೂ ಆಗಿಲ್ಲ. ನಿಮ್ಮ ಮಧ್ಯ ಅಲ್ಲ, ನಿಮ್ಗೆ ಫ್ರೆಂಡ್ಶಿಪ್ ಅಂತ ಬಂದಾಗ ಬೇರೆ ಯಾವುದೇ ತರ ಯಾರಾದ್ರೂ ಆಗಿರ್ಬೋದು? ಇಲ್ಲ ಇಲ್ಲ. ಓಕೆ, ಐ ಹ್ಯಾವ್ ಬೀನ್ ಲಕ್ಕಿ. ಆ ಥರ ವೆರಿ ನೈಸ್. ಮನಸ್ತಾಪಗಳೇನು ಆಗಿಲ್ಲ, ಆಗೋದು ಬೇಡ. ಎಸ್. ಸೊ ಒಂದಷ್ಟು ನಿಮ್ಮ ಪರ್ಸ್ನಲ್ ಇಷ್ಟೇ ಸಿಂಪಲ್ ಆಗಿ ಒಂದಷ್ಟು ಕ್ವೆಶನ್ಸ್ ಇತ್ತು ಸರ್. ಈಗ ಸ್ನೇಹನ ಪ್ರೀತಿನ ಅಂದ ತಕ್ಷಣ ನಿಮಗೆ ಗೊತ್ತು ಆಬ್ವಿಯಸ್ಲಿ ದರ್ಶನ್ ಸರ್ ಡಿವೋರ್ಸ್ ವಿಚಾರ ಬರುತ್ತೆ ಅಂತ. ಆಟೋದಲ್ಲಿ ಕೂತಿದ್ದೀವಿ, ಈ ಅತಿರಥ ಮಹಾರಥ ಸಾರಥಿ ಅಂದ ತಕ್ಷಣ ನಿಮಗೆ ಥಟ್ ಅಂತ ಮೈಂಡಿಗೆ ಬರೋದು ಶಂಕರ್ನಾಗ್ ಸರ್ ಬಿಟ್ಟು ಯಾವ್ದು ಬರುತ್ತೆ, ಯಾರು ಬರ್ತಾರೆ? ಅವನೇ, ಇನ್ಯಾರು ಬರೋದು? ಸಾರಥಿನೇ ಬರಬೇಕು, ಚಾಲೆಂಜಿಂಗ್ ಸ್ಟಾರೇ ಬರಬೇಕು ಅನ್ಸ್ತಾ ಸರ್ ಎಲ್ಲಾದ್ರೂ ಒಂದ್ ಕಡೆ ಈ ಪ್ರಮೋಷನ್ ಅಲ್ಲಿ ಈ ಆಟ ಮಾಡುವಾಗ? ಹೌದು, ಅತಿರಥ ಮಹಾರಥ ಸಾರಥಿ ಅಂದ್ಕೊಂಡು ಕೈ ಮುಗಿದ್ದು ಏರು ಕನ್ನಡದ ಏರು ಅಂತ ಅವನೇ ಆಟೋ ಎಲ್ಲ ಹಾರಿಸ್ಕೊಂಡ್ಬರ್ತಾನೆ. ಇದಿದ್ರೆ ಅವನೇ ಬರೋದು, ಆಬ್ವಿಯಸ್ಲಿ ಅವನೇ. ಎಸ್, ಇದಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತಾ? ಜಸ್ಟ್ ಥಿಂಕ್ ಮಾಡಿ, ಏನೇನೋ ಆಸೆಗಳು. ನಾನು ಅವನಿಬ್ರು ಆಟೋಲ್ಲಿ ಓಡಾಡ್ಬೇಕು ಅಂತ ಆಸೆ, ಎಲ್ಲಾಗುತ್ತೆ ಅದಾಗ ನೋಡೋಣ. ಓಕೆ, ಎಷ್ಟು ವರ್ಷದ ಫ್ರೆಂಡ್ಶಿಪ್ ಸರ್ ನಿಮ್ದು ಡಿವೋರ್ಸ್ ಹಾಗೆ ನಿಮ್ದು? ಮೇಡಮ್, ನಾವು ಫಸ್ಟ್ ಮೀಟ್ ಮಾಡಿದ್ದು ಪಿತಾಮಹ ಅಂತ ಒಂದು ಸಿನಿಮಾ ಮಾಡಿದ್ದು ಮೈಸೂರು ಲಲಿತ್ ಮಹಲ್ ಪ್ಯಾಲೇಸ್ ಹೋಟ್ಲಲ್ಲಿ. ಪಿತಾಮಹ ಅಂತ ಒಂದು ಸಿನಿಮಾ ನಡೀತಾ ಇತ್ತು, ಅದು ನಮ್ಮ ಪ್ರೊಡಕ್ಷನ್. ನಮ್ಮ ಚಿಕ್ಕಪ್ಪ ಸಂಗ್ರಾಮ್ ಸಿಂಗ್ ಅಂತ ಇದ್ರು, ಅವರು ಮತ್ತೆ ಶ್ರೀನಿವಾಸ್ ಅಂಕಲ್, ತುಗ್ದೀಪ್ ಶ್ರೀನಿವಾಸ್ ಅಂಕಲ್ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಸೊ ತುಗ್ದೀಪ್ ಶ್ರೀನಿವಾಸ್ ಅಂಕಲ್ ಆ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಸೊ ಅವಾಗ ಫಸ್ಟ್ ಟೈಮು ದರ್ಶನ್ ಅವ್ರ ಜೊತೆ ಬಂದಿಲ್ಲ ಶೂಟಿಂಗ್ಗೆ. ನಾನು ಅಲ್ಲಿಗೆ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗಿದ್ದೆ, ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗಿ, ಇಬ್ರು ಚಡ್ಡಿ ಹಾಕೊಂಡು ನಿಕ್ಕರ್ ಅಂತ ಗೊತ್ತಾ, ನಿಕ್ಕರ್ ಹಾಕೊಂಡು ನಾನು ಫಸ್ಟ್ ಮೀಟ್ ಆಗಿದ್ದು ಅವತ್ತೆ ಆ ಸೆಟ್ ಅಲ್ಲಿ, ಪಿತಾಮಹ ಸೆಟ್ ಅಲ್ಲಿ. It must be 1982 ಆಯ್ತು, 1982 ನೋ 1983. ಅದಾದ್ಮೇಲೆ ಸ್ವಲ್ಪ ಕಾಲಗಳ ನಂತರ ವಿ ಲಾಸ್ಟ್ ಟಚ್. ಯಾಕೆಂದ್ರೆ ನಾನು ಬೆಂಗಳೂರು ಬಂದ್ಬಿಟ್ಟೆ ಓದಕ್ಕೆ ಅಂತ, ಅವ್ನು ಮೈಸೂರಲ್ಲೇ ಉಳ್ಕೊಂಡ. ಬಟ್ ಮೈಸೂರಿಗೆ ಹೋದಾಗ್ಲೂ ಅವ್ನ ಫ್ರೆಂಡ್ ಸರ್ಕಲ್ ಸ್ವಲ್ಪ ಬೇರೆ ಆಗೋಗಿತ್ತು, ನನ್ನ ಫ್ರೆಂಡ್ ಸರ್ಕಲ್. ನನ್ನ ಕಸಿನ್ಸ್ ಫ್ರೆಂಡ್ಸ್ ಇರೋರೆಲ್ಲ ನನ್ನ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು. ಸೊ ಎಲ್ಲೋ ಒಂದ್ ಕಡೆ ಮತ್ತೆ ಇನ್ನೊಂದ್ಸರಿ ಅವ್ನಿಗೆ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ ಇದು, ಬಟ್ ಈ ಕ್ರಿಕೆಟ್ಗಳು ಆಡ್ತೀವಲ್ಲ ಏರಿಯಾ ಅಗೇನ್ಸ್ಟ್ ಈಚ್ ಅದರ್ ಅಂತ. ಸೊ ಅವಾಗ ಒಂದಿನ ಸರಸ್ವತಿಪುರಂ ವರ್ಸಸ್ ಸಿದ್ಧಾರ್ಥ ಲೇಔಟ್ ಅಂತ ಬಿದ್ದಿತ್ತು, ಅವಾಗ ಅಲ್ಲಿ ಬಂದಿದ್ದ ಅವಾಗ ಮತ್ತೆ ಕನೆಕ್ಟ್ ಆದ್ವಿ. ದೆನ್ ಅಗೇನ್ ವಿ ಲಾಸ್ಟ್ ಟಚ್ ಬಿಕಾಸ್ ಅವನು ಪಾಪ ಅವನು ಲೈಫಲ್ಲಿ ಅವನ ಕೆಲಸಗಳಲ್ಲಿ ಬಿಸಿ ಆದ. ನಾನು ಬೆಂಗಳೂರು ಬಂದು ಈ ಕಡೆ ನಾನು ನಮ್ಮ ಕಾಲೇಜ್ ಟೈಮಲ್ಲಿ ಬಿಸಿ ಆದ. ಸೊ ಇಟ್ಸ್ ಆನ್ ಆ್ಯಂಡ್ ಆಫ್. ಇಟ್ಸ್ ಬೀನ್ ಐ ಥಿಂಕ್ ಫ್ರಮ್ 1982 ವಿ ಆರ್ ಫ್ರೆಂಡ್ಸ್. ನಿಕ್ಕರ್ ಟೈಮಿಂದ ನಾವಿದ್ರು, ನಿಕ್ಕರಿಂದ ಇವತ್ತು ಜೀನ್ಸ್ ಹಾಕೊಳ್ಳೋದು ನಾವಿದ್ರು. ಓಕೆ, ನಿಮ್ಮಿಬ್ಬರನ್ನ ಈಗಲೂ ತೆರೆ ಮೇಲೆ ನೋಡಬೇಕು ಅಂತ ಸಾಕಷ್ಟು ಜನ ಫ್ಯಾನ್ಸ್ ಕಾಯ್ತಿದ್ದಾರೆ ಅಂಡ್ ಯು ಹ್ಯಾವ್ ಬಿನ್ ಫೇಸ್ಡ್ ಸೋ ಮೆನಿ ಕ್ವೆಶನ್ಸ್ ಈ ತರ. ನೀವು ಯಾರನ್ನೇ ಮೀಟ್ ಮಾಡಿದ ಅಥವಾ ನಂತರ ಎಷ್ಟು ಜನ ಆಂಕರ್ಸ್ ನಿಮ್ಮನ್ನ ಕ್ವೆಶ್ಚನ್ ಮಾಡಿ ಇದೇ ಕೇಳಿ ಪ್ರಮೋಷನ್ ಮಾಡ್ತಾ ಪ್ರತಿಯೊಬ್ರು ಅದನ್ನೇ ಕೇಳ್ರಲ್ಲ. ಎಸ್, ಅದೇ ಕೇಳ್ತಾರೆ. ಯಾವ ತರ ಕತೆಗೆ ವೇಟ್ ಮಾಡ್ತಾ ಇದ್ದೀರಾ ಸರ್? ಯಾಕೆ ಎಲ್ಲರನ್ನು ವೇಟ್ ಮಾಡಿಸ್ತಾ ಇದ್ದೀರಾ? ನಾವು ನಿಜವಾಗ್ಲೂ ವೇಟ್ ಮಾಡಿಸ್ಬೇಕು ಅಂತ ನಮಗಿಲ್ಲ, ಬಟ್ ನಮಗೆ ಆ ಕತೆಗಳು ಬರ್ತಾ ಇಲ್ಲ. ಓಕೆ, ಈಗ ನಾವಿಬ್ರು ಒಟ್ಟಿಗೆ ಸೇರ್ತೀವಿ ಅಂದ್ರೆ ಆ ತರ ಕತೆ ಬರ್ಬೇಕು. ಆಮೇಲೆ ಜನಕ್ಕೆ ಇವಾಗ 2 ಸಿನಿಮಾಗಳು ಅಷ್ಟಿಷ್ಟ ಆಗಿದೆ, ಸ್ನೇಹ ಪ್ರೀತಿನ ಚಕ್ರವರ್ತಿ. ಈಗ ಮುಂಚೆ ನಾವು ನೆಕ್ಸ್ಟ್ ಇನ್ನೊಂಥರ ಆ ತರ ಸಿನಿಮಾ ಮಾಡ್ಬೇಕು ಅಂದ್ರೆ ಅದೇ ತರ ಒಂದು ಕತೆ ಬರ್ಬೇಕು. ಆಮೇಲೆ ನಮ್ಮಿಬ್ರಿಗೂ ಕನ್ವಿನ್ಸ್ ಆಗ್ಬೇಕಲ್ಲ, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಡೋಣ, ನೋಡೋಣ, ಅದು ಕಾಲ ಯಾವಾಗ ಬರುತ್ತೆ ನೋಡೋಣ. ಒಳ್ಳೆ ಫ್ರೆಂಡ್ಸ್ ಅಂತ ಎಲ್ರಿಗೂ ಗೊತ್ತು, ಎಲ್ಲರೂ ಅದನ್ನೇ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಸೊ ನೀವು ಎಷ್ಟು ಪರ್ಸೆಂಟ್ ಡಿವೋರ್ಸ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಪರ್ಸೆಂಟೇಜ್ ವೈಸ್ ಹೇಳೋದಾದ್ರೆ ನೀವು ಎಷ್ಟು ಪರ್ಸೆಂಟ್ ಅಂತ ಹೇಳೋದಾದ್ರೆ? ವೆಲ್ ಅಟ್ ಲೀಸ್ಟ್ 75%. ಹೌದಾ? ಯಾಕೆ 25% ಅವ್ನು ಯಾರು ಅವ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅವನು ಒಬ್ಬನಿಗೆ ಅದು ಅರ್ಥ ಮಾಡ್ಕೊಳಕ್ಕೆ. ತುಂಬಾ ಟೈಮ್ ಕಳೆದಿರೋದ್ರಿಂದ, ಕ್ಲೋಸ್ ಆಗಿರೋದ್ರಿಂದ ಒಂದೇ ಕ್ವೆಶನ್, ಅವ್ರಿಗೆ ತುಂಬಾ ಕೋಪ ಬಂದಾಗ ಡಿವೋರ್ಸ್
ಬೈಯೋ ಬೈಗಳ ಏನು? ಅದು ನಾನು ಹೇಳ್ಬೇಕೆ? ಹೌದು, ಎಂಟೈರ್ ಕರ್ನಾಟಕ ಗೊತ್ತವ್ ಹೆಂಗ್ ಬೈತಾನೆ ಅಂತ. ಅದನ್ನ ಯಾಕೆ ನನ್ನ ಕೈಲಿ ಹೇಳಿಸ್ತಾ ಇದ್ದೀರಾ? ನೀವು ಹೇಳಿ ಸರ್. ಅವ್ನು ಬೈದೇ ಇದ್ರೆ ಅವ್ನು ಬೈದೇ ಇದ್ರೆ ಸುಮ್ಮನೆ ಚೆನ್ನಾಗಿರ್ತಾನೆ. ಸುಮ್ಮನೆ ಅವ್ನು ಯಾಕೆ ಬೈಬೇಕು? ಅವ್ನು ಬೈಯೋದು ಬೇಡ. ಅವ್ನು ಹಂಗೆ ನಗ್ನಾಕೊಂಡಿರ್ಲಿ, ಅವ್ನು ಬೈಸಂಗ್ ಮಾಡ್ಬೇಡಿ. ಓಕೆ, ಹಾಗಿದ್ರೆ ಪ್ರೀತಿಯಿಂದ ಏನಂತ ಮಾತಾಡಿಸ್ತಾರೆ, ಏನಂತ ಕರೀತಾರೆ? ಏನ್ ಚಿನ್ನ? ಅವ್ನು ಹಿಂಗೆ ಎರಡೆ ಚಿನ್ನ ಬಾ ಚಿನ್ನ ಬಾ ಚಿನ್ನ ಬಾ ಅಪ್ಪಿ ಎರಡೆ. ಅವ್ನು ಚಿನ್ನ ಅಪ್ಪಿ ಎರಡು ಜಾಸ್ತಿ. ಓಕೆ, ಗೊತ್ತಾಗುತ್ತೆ ಒಳ್ಳೆ ಪ್ರೀತಿ ಇದ್ದಾರೆ, ಕೋಪ ಇಲ್ಲ ಅಂತ. ಸೊ ಅವ್ರ 50ನೇ ಸಿನಿಮಾ ಯಾವ್ದು? ಅವನ್ ಏನ್ ಗೊತ್ತಾ, ಅವನ್ ಕೋಪ ಬಂದಿದೆ ಅಂದ ತಕ್ಷಣ ಅವ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹೌದು ಸರ್, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅವನಿಗೆ ಅವನ ಕಣ್ಣು ನೋಟಿಸ್ ಮಾಡಿ, ಅವನ ಕಣ್ಣು ಒಂದ್ ಸ್ವಲ್ಪ ಕೆಂಪಾಯ್ತು ಅಂದ್ರೆ ದಯವಿಟ್ಟು ದೂರ ಹೋಗಿ. ಇದು ನಾನು ಅವನ ಬಗ್ಗೆ ತಿಳ್ಕೊಳ್ಳ. ನಿಮ್ಗೆ ಸರ್ ಕೋಪ ಬಂದ್ರೆ ಹೆಂಗಿರ್ತೀರಾ? ನಾನ್ ಕೋಪ ಬಂದ್ರೆ ನಾನೇ ಸೈಡ್ ಹೋಗ್ತೀನಿ ನಿಜವಾಗ್ಲು. ಯಾಕೆಂದ್ರೆ ನಾನು ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅದಕ್ಕೆ ಅದ್ರ ಬದಲು ಅದಕ್ಕೆ ಮುಂಚೆ ಸದ್ಯ ಕೋಪ ಬಂದಿಲ್ಲ ಬಿಡಿ. ಯಾಕೆಂದ್ರೆ ನಾನು ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅದಕ್ಕೆ ಬೇರೆಯವ್ರು ಹಾನಿ ಮಾಡೋಕ್ಕಿಂತ ಮುಂಚೆ ನಾನೇ ಎಲ್ಲ ಸೈಡ್ ಹೋಗ್ಬಿಡ್ತೀನಿ ಅಂತ. ಐ ಆಮ್ ಲೈಕ್ ದಟ್. ಓಕೆ, ಡಿ ಬಾಸ್ ಅವರ 50ನೇ ಸಿನಿಮಾ ಯಾವುದು? ಇದು ನಮಗೆ ಗೊತ್ತಿರೋದೇ, ಅದು ಗೊತ್ತಿಲ್ಲ. ತಿರ್ಗಾ ಯಾಕೆ ಕೇಳ್ತಾರೆ? ನೀವು ಹೇಳಿ ಸರ್, ನೀವು ನಿಮ್ಗೆ ಎಷ್ಟು ನೆನಪು? ಎಸ್, ಅವ್ರು ಜಾಸ್ತಿ ಯೂಸ್ ಮಾಡೋ ವರ್ಡ್ ಏನು? ಅದಿಲ್ಲಿ ಹೇಳಕ್ಕಾಗಲ್ಲ. ಬೇಡ, ನಾನು ಹೇಳೋದು ನೀವು ಮ್ಯೂಟ್ ಮಾಡೋದು ಯಾಕೆ ಬೇಕು? ಆಮೇಲೆ ಹೆಣ್ಮಗು ಕೇಳ್ತಾ ಇರೋ ಪ್ರಶ್ನೆ ಇರೋದ್ರಿಂದ ನಾನು ಖಂಡಿತವಾಗಿ ಹೇಳಲ್ಲ. ಹೇಳೋದೇ ನಾವಿಬ್ರು ಅದು ಬಹಳ ಯೂಸ್ ಮಾಡ್ತೀವಿ ವರ್ಡ್ನ, ನಾವಿಬ್ರು ಸೇರಿದಾಗ. ಅದೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ. ಓಕೆ ಸರ್, ನೀವು ಅವರು ಎಷ್ಟೇ ದೊಡ್ಡ ನಟ ಆದ್ರೂ ಅವ್ರಿಗೆ ಒಬ್ರು ಫೇವ್ರೆಟ್ ಆಕ್ಟರ್ ಆಕ್ಟ್ರೆಸ್ ಅಂತ ಇದ್ದೇ ಇರ್ತಾರೆ. ನಿಮಗ್ ಗೊತ್ತಿರೋ ಪ್ರಕಾರ ಅವರ ಫೇವ್ರೆಟ್ ಆಕ್ಟರ್ ಯಾರು ಸರ್? ನಮ್ಮಿಬ್ರಿಗೂ ರೆಬೆಲ್ ಫೇವ್ರೆಟ್. ಹೌದಾ? ಅದೆಲ್ರಿಗೂ ಗೊತ್ತಿರೋದು. ನನಗೆ ಅವನಿಗೆ ಇಬ್ರಿಗೂ ರೆಬೆಲ್ ಹೆಂಗೆ ಅಂದ್ರೆ, ನಮ್ಗೆ ಒಂದು ಗಾರ್ಡಿಯನ್ ಇದ್ದಂಗೆ. ನಾವಿಬ್ರು ಎಲ್ಲೇ ಯಾವಾಗ್ಲೇ ಒಟ್ಟಿಗೆ ಅವ್ರ ಮನೆಗೆ ಹೋಗ್ತಿದ್ರು. ರೆಬೆಲ್ ಅವ್ರ ಫ್ಲಾಟ್ಗೆ ಹೋಗ್ತಾ ಇದ್ದಾಗ ಬಂದ್ಬಿಟ್ರಾ ಇಬ್ರು ಪುಟಾರಲ್ಲಿ ಅಂತ ಅವ್ರ ಮಾತೇ ಒಂದ್ ಚಂದ. ಅವನಿಗೆ ಫೇವ್ರೆಟ್ ಆಕ್ಟ್ರೆಸ್ ಗೊತ್ತಿಲ್ಲ, ನಾನು ಇಲ್ಲಿವರೆಗೂ ಕೇಳಿಲ್ಲ, ಅವ್ನು ಹೇಳೂ ಇಲ್ಲ. ಹೌದಾ? ನಿಮ್ಗೆ ಅನ್ಸಲಿಲ್ಲ ಸರ್ ಎಲ್ಲಾದ್ರೂ? ಹೌದು, ನಿಮ್ಗೆ ಗೊತ್ತಿರೋದೆ ಅಂಬರೀಷ್ ಸರ್ ಅಂದಾಗ ಫೇವ್ರೆಟ್. ಬಟ್ ಹೀರೋಯಿನ್ ಯಾರು ಇಷ್ಟ? ಅಷ್ಟು ಸಿನಿಮಾ ಆಕ್ಚುಲಿ ನಾನು ಇಲ್ಲಿವರೆಗೂ ಕೇಳಿಲ್ಲ, ನಾನು ಅವನು ಎಲ್ಲೂ ಹೇಳಿಲ್ಲ. ಈಗ ಕೇಳ್ಬೇಕು ಅನಿಸ್ತಿದ್ಯಾ ಸರ್? ಯಾಕೆ ಅಲ್ಲ, ಈಗ ಅನಿಸ್ತಿಲ್ವಾ ನನ್ ಕೇಳಿದ್ಮೇಲೆ? ಈಗ ತುಂಬಾ ಜನ ಹೀರೋಯಿನ್ಸ್ ಇದಾರೆ ಬಿಡಿ. ಯಾಕೆ ಅವ್ನ ಸಿನಿಮಾಗಳ ಹೀರೋ, ನಾನು ಅವ್ನ ಸಿನಿಮಾಗಳ ಹೀರೋಯಿನ್ ಬಗ್ಗೆ ಮಾತಾಡ್ತಾ ಇರೋದು. ಕಾಂಟ್ರವರ್ಸಿ ಅದೇ. ಹೌದು, ಅವ್ರ ಜೊತೆಗೆ ಒಬ್ರು ಫೇವ್ರೆಟ್ ಇರ್ಬೋದು. ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಎಷ್ಟು ಜನ ಸ್ಟಾರ್ಸ್ ರೆಡಿ ಇದಾರೆ. ಅವ್ರು ದೊಡ್ಡ ಸ್ಟಾರ್ ಆಗಿದ್ರೆ ಅವರೇ ರೆಡಿ ಇದ್ದಾರೆ ಸರ್ ಜೊತೆ ಆಕ್ಟ್ ಮಾಡ್ಬೇಕಂತ. ನಿಮ್ಗೆ ಡಿ ಬಾಸ್ನ ತೆರೆ ಮೇಲೆ ಇಂಥ ಪಾತ್ರದಲ್ಲಿ ನೋಡೋಕ್ಕೇನೆ ಇಷ್ಟ ಅಂದ್ರೆ ಅದು ಯಾವ ಪಾತ್ರ? ಅವನು ಆಕ್ಚುಲಿ ವಿಲನ್ ಚೆನ್ನಾಗಿ ಮಾಡ್ತಾನೆ. ಅವನೊಬ್ಬ ಅತ್ಯದ್ಭುತ ಖಳನಟ ಆಗ್ಬೋದು. ಅವನಿಗೆ ಮಾಡ್ತಾ ಇದ್ದಾನಲ್ಲ, ಡೆವಿಲ್ ಮಾಡ್ತಾ ಇದ್ದಾನಲ್ಲ, ನೋಡೋಣ. ನನ್ನ ಪ್ರಕಾರ ಅವನೊಬ್ಬ ಒಳ್ಳೆ ವಿಲನ್ ಆಗ್ಬೋದು. ಯಾಕಂದ್ರೆ ನಾವೆಲ್ಲ ಶ್ರೀನಿವಾಸ್ ಅಂಕಲ್ ಕಣ್ಣುಗಳು ನೋಡಿದ್ರೆ ಹೆದರ್ ಬಿಡ್ತಾ ಇದ್ವಿ ಅವಾಗ. ಯಾಕೆಂದ್ರೆ ಅವ್ರ ಕಣ್ಣು ಹಂಗಿತ್ತು. ಅವ್ರ ಪಾತ್ರಗಳನ್ನ ನಾನು ಫಸ್ಟ್ ಟೈಮು ನಮ್ಮ ಚಿಕ್ಕಪ್ಪ ಶ್ರೀನಿವಾಸ್ ಅಂಕಲ್ ಮನೆಗೆ ಬಂದಾಗ ಸಿದ್ಧಾರ್ಥ ಹೋಟೆಲ್ ಇದ್ವಿ, ನಮ್ಮ ಚಿಕ್ಕಪ್ಪನ ಮನೇಲಿದ್ದೆ. ಫಸ್ಟ್ ಟೈಮ್ ಶ್ರೀನಿವಾಸ್ ಅಂಕಲ್ ನೋಡಿದಾಗ ಹೆದರ್ಬಿಟ್ಟಿದ್ದೆ ನಾನು. ಆಮೇಲೆ ಅವರೇ ಪಾಪ ಅಂಕಲ್ ಬಂದು ಹಂಗೆಲ್ಲ ಹೆದರ್ಬಾರ್ದು ಕಣೋ, ಅಲ್ಲೆಲ್ಲ ಸಿನಿಮಾ ಹಂಗೆಲ್ಲ ಆಕ್ಟಿಂಗ್ ಮಾಡೋದು ಅಂತ ಅವ್ರು ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ. ಆ ಥರ ವ್ಯಕ್ತಿತ್ವ ಅವ್ರಿಗೆಲ್ಲ. ಅಂದ್ರೆ ನೋಡಕ್ ಹಂಗೆ ಸ್ಕ್ರೀನ್ ಮೇಲೆ ಬಂದ್ರೆ ಭಯಂಕರವಾಗಿ ಕಾಣೋರು, ಬಟ್ ಎದುರಿಗೆ ಲೈಫಲ್ಲಿ ಬಂದಾಗ ಅಷ್ಟೇ ಮೃದು ಅವರೆಲ್ಲ. ಅವರಾಗ್ಲಿ, ವಜ್ರಮುನಿ ಅಂಕಲ್ ಆಗಲಿ. ನನ್ನ ಅದೃಷ್ಟ ಏನಂದ್ರೆ ಇವ್ರನ್ನೆಲ್ಲರೂ ನೋಡ್ಬಿಟ್ಟಿದ್ದೀನಿ ನಾನು. ಸ್ಪೆಂಡ್ ಟೈಮ್ ವಿತ್ ಆಲ್ ದಿ ಸೂಪರ್ ಆಕ್ಟರ್ಸ್. ವಜ್ರಮುನಿ ಸರ್ ಇರ್ಬೋದು, ತೂಗುದೀಪ ಅಂಕಲ್ ಇರ್ಬೋದು, ಮುಸುರಿ ಕೃಷ್ಣಮೂರ್ತಿ ಸರ್ ಇರ್ಬೋದು. ಪ್ರತಿಯೊಬ್ಬರ ಜೊತೆನೂ ಐ ಹ್ಯಾವ್ ಸ್ಪೆಂಡ್ ಟೈಮ್ ಬಿಕಾಸ್ ನಮ್ಮ ಪ್ರೊಡಕ್ಷನ್ ಅಲ್ಲಿ ಇವರೆಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ಐ ಥಿಂಕ್ ಐ ಆಮ್ ಲಕ್ಕಿ ದಟ್. ಸರ್ ಡೈರೆಕ್ಷನ್ ಮಾಡೋ ಪ್ಲಾನ್ ಇದೆಯಾ? 100%. ಅದು ಡಿ ಬಾಸ್ ಅವ್ರಿಗೆ. ಡಿ ಬಾಸ್ಗೆ ಅವ್ರು ಡೇಟ್ ಕೊಟ್ರೆ ಮಾಡ್ತೀವಿ. ಅವ್ರು ಡೇಟ್ ಕೊಡಲ್ಲ ಅಂದ್ರೆ ನಾನು ಏನು ಮಾಡೋದು? ನೀವು ಕೊಡಿಸಿ ಹೇಳಿ. ಅವ್ರನ್ನ ನೀವೇ ಮೀಟ್ ಮಾಡಿಸ್ಬೇಕು ನಮ್ಗೆ. ನೋಡೋಣ, ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಡೈರೆಕ್ಷನ್ ಮಾಡೋದಂತೂ ಗ್ಯಾರಂಟಿ. ಬಟ್ ಯಾವ್ದು ಮಾಡ್ತೀನಿ, ಯಾವಾಗ ಮಾಡ್ತೀನಿ, ಹೇಗೆ ಮಾಡ್ತೀನಿ
ದಿವಾಸ್ ಅವ್ರು ಕೇಳಿಸ್ಕೊಳ್ಳಿದ್ದೀನಿ ಇನ್ನೊಂದ್ಸರಿ ಹೇಳ್ಬಿಡಿ ಸರ್ ಅಲ್ವಾ? ನಾವು ಅವನ ಹತ್ರ ನಾನು ಅವನ ಹತ್ರ ಎದುರುಗಡೆ ಕೂತಾಗ ಅವನ ಹತ್ರ ಮಾತಾಡೋ ರೀತಿ ಸ್ಟೈಲು ಬೇರೆ, ಹಾ ಇಲ್ಲೆಲ್ಲ ಫಾರ್ಮಲ್ ಆಗಿ ನಾವು ಮಾತಾಡಕ್ ಬರಲ್ಲ. ಹೆಂಗ್ ಕೇಳಿದಿರಿ ನೀವು ಹೋಗಿ? ತಿರ್ಗಾ ಕಾಂಟ್ರವರ್ಸಿ. ಫೈನ್ ಸರ್, ಅಂತೂ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ದಂಗೆ ಆದಷ್ಟು ಬೇಗ ಒಳ್ಳೆ ಕತೆ ಜೊತೆ ಇಬ್ಬರ ಕಾಂಬಿನೇಷನ್ಲಿ ಒಳ್ಳೆ ಸಿನಿಮಾ ಕೊಡಿ ಸರ್. ಎಲ್ಲರೂ ಕಾಯ್ತಿದ್ದಾರೆ, ಯಾರಿಗೂ ಡಿಸಪಾಯಿಂಟ್ ಮಾಡಬೇಡಿ. ಆ್ಯಂಡ್ ನಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗೋಕ್ಕೆ ಇಷ್ಟ ಇಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡ್ದಂಗೆ ಒಳ್ಳೆ ಸಿನಿಮಾ ತೆರೆ ಮೇಲೆ ಬರಲಿ. ಎಸ್.